ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪ್ಪ. ರಾಜ್ಯದಲ್ಲಿ ನಾಡ ಹಬ್ಬ ದಸರಾಗೆ ಈಗಾಗಲೇ ಸಿದ್ಧತೆ ನಡೆದಿದೆ. ದಸರಾದಲ್ಲಿ ಈ ಬಾರಿ ದಸರಾಗೆ ಚಾಲನೆ ನೀಡಲು ಬಾನು ಮುಸ್ತಾಕ್ ಬುಕರ್ ಪ್ರಶಸ್ತಿ ಪಡೆದಿರುವಂಥ ಬಾನು ಮುಸ್ತಾಕ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಈ ಆಯ್ಕೆಗೆ ಒಂದಿಷ್ಟು BJPಯವರು ಮತ್ತು ಹಿಂದೂಪರ ಸಂಘಟನೆಗಳು ವಿರೋಧ ವ್ಯಕ್ತ ಮಾಡ್ತಿದ್ದಾರೆ. ಅದೇ ವೇಳೆ ಈ ಕೊಪ್ಪಳ ಜಿಲ್ಲೆಯಲ್ಲಿ ಹೊಂದಿರುವಂಥ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ತೊಗಲು ಬೊಂಬೆ ಆಟಗಾರ್ತಿ 98 ವರ್ಷದ ಭೀಮಮ್ಮ ಸೇಳೆಕ್ಯಾತರಿಂದ ಉದ್ಘಾಟನೆ ಮಾಡಿಸ್ಬೇಕೆನ್ನುವಂಥ ಅಭಿಪ್ರಾಯ ಇದೆ. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಭಾಳಷ್ಟು ಚರ್ಚೆ ನಡೆದಿದೆ. ಏನು ದಲಿತ ಸಮುದಾಯಕ್ಕೆ ಸೇರಿದ, ಅದರಲ್ಲೂ ಸೇಳೆಕ್ಯಾತರ ಸಮುದಾಯಕ್ಕೆ ಸೇರಿದ ಭೀಮಮ್ಮನಿಂದ ಉದ್ಘಾಟನೆ ಮಾಡಿಸಬೇಕು. ಜೊತೆಗೆ ಈಗಾಗಲೇ ಪದ್ಮಶ್ರೀ ಪ್ರಶಸ್ತಿ ಪಡೆದು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಒಂದು ಕೀರ್ತಿ ತಂದರೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಪ್ರಶಸ್ತಿಗಳನ್ನು ಕಾರ್ಯಕ್ರಮ ನೀಡಿರುವಂಥ ಪದ್ಮಶ್ರೀ ಪಡೆದಿರುವಂಥ ಭೀಮಮ್ಮ ಸೇಳೆಕ್ಯಾತರಿಗೆ ಮೊನ್ನೆ ಇತ್ತೀಚೆಗೆ ಗಣರಾಜ್ಯೋತ್ಸವದಲ್ಲಿ ಮೇಘಾಲಯಕ್ಕೆ ಕರೆದು ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ಕೊಟ್ಟಿದ್ದು. ಅದೇ ಮಾದರಿಯಲ್ಲಿ ಈ ಬಾರಿ ನಾಡ ದಸರಾ, ಮೈಸೂರಿನ ದಸರಾ ವಿಶ್ವವಿಖ್ಯಾತವಾಗಿದೆ. ಆ ದಸರಾದಲ್ಲಿ ಭೀಮಮ್ಮನನ್ನು ಕರೆಸಿ ಆಕೆಯಿಂದಲೇ ಚಾಲನೆ ಕೊಡಿಸಬೇಕು ಅನ್ನುವಂಥ ಒತ್ತಾಯ ಇದೆ. ನೋಡಿರಿ, ಬಾನು ಮುಸ್ತಾಕ್ ಅವರು ಮುಸ್ಲಿಂ ಧರ್ಮದವರು. ಆ ಮುಸ್ಲಿಂ ಧರ್ಮದವ್ರಿಗೆ ಹಿಂದೂ ಪದ್ಧತಿಯಲ್ಲಿ ನಂಬಿಕೆ ಇರೋದಿಲ್ಲ. ನಾವು ಸಣ್ಣ ಯಾವುದೋ ಭೂಮಿ ಪೂಜಾಕ್ಕೆ ಹೋದಾಗ ಅಲ್ಲೇ ನಾವು ಭೂಮಿ ಪೂಜಾ ಸಮಯದಲ್ಲಿ ತೆಂಗಿನಕಾಯಿ ತೊಗೊಂಡು ದೀಪ ಹಚ್ಚಿದ್ರೆ ಅಲ್ಲಿದ್ದಂಥ ಮುಸ್ಲಿಮರು ಅದಕ್ಕೆ ಕೈ ಜೋಡಿಸೋದಿಲ್ಲ. ಅಂಥದ್ದು ಇಲ್ಲೇ ದಸರಾ ಉತ್ಸವದ ಉದ್ಘಾಟನೆ ಮಾಡಬೇಕು, ಚಾಮುಂಡೇಶ್ವರಿಗೆ ಪೂಜೆ ಮಾಡಬೇಕು, ಅದನ್ನು ಅವ್ರು ಮಾಡ್ತಾರೇನು? ಬಾನು ಮುಸ್ತಾಕ್ ಅವರು ಮಾಡ್ತಾರಂತೆ ಒಪ್ಕೊಂಡ್ರೆ ಅದಾದಮೇಲೆ ವಿಚಾರ ಮಾಡ್ಬೋದು. ಅವ್ರು ನಮ್ಮ ಹಿಂದೂ ಧರ್ಮದ ಪದ್ಧತಿ, ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಒಪ್ಕೊತಾರೆ, ಮನಸಾರೆ ಅದನ್ನು ಮಾಡ್ತಾರೆ, ನನಗೆ ಹಿಂದೂ ಧರ್ಮದಲ್ಲಿ ನಂಬಿಕೆ ಐತಂತೆ ಅವ್ರು ಹೇಳಿ ಸ್ಟೇಟ್ಮೆಂಟ್ ಕೊಡಲಿ. ಅದಾದಮೇಲೆ ಅದ್ರ ಬಗ್ಗೆ ನಾವು ವಿಚಾರ ಮಾಡ್ಬೋದು. ಮೂರ್ತಿ ಪೂಜೆ ಮಾಡಬಾರದು, ಮೂರ್ತಿಯನ್ನು ನೋಡಬಾರದು, ಮೂರ್ತಿಯನ್ನು ಸ್ಮರಣೆ ಮಾಡಬಾರದು, ಇವೆಲ್ಲ ಮೂರ್ತಿಗೆ ಕಡ್ಡಿ ಅಂಟಿಸಬಾರ್ದು, ದೀಪ ಅಂಟಿಸಬಾರ್ದು, ಅವ್ರದ ಧರ್ಮದಲ್ಲೇ ಇದೆ. ಈ ಅಮ್ಮ ಬಂದೀಗ ಚಾಮುಂಡೇಶ್ವರಿಗೆ ಪೂಜೆ ಮಾಡಬೇಕು, ಅವ್ರ ಧರ್ಮ ಒಪ್ಪಲ್ಲ. ಅವ್ರ ಧರ್ಮದಿಂದ ಹೊರ ಹಾಕಿದ್ರೆ ಏನು ಮಾಡ್ತಾರೆ ಇವ್ರು? ಪಾಪ ಈ ಕಾಂಗ್ರೆಸ್ ಅವ್ರು ಹೋಗಿ ಅಡ್ಡ ನಿಂತ್ಕೊಂತಾರ. ಈಗ ತಿರುಪತಿ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೀವು ಒಳಗಡೆ ಎಂಟ್ರಿ ಆಗಬೇಕಾದ್ರೆ ನಾನು ಈ ಧರ್ಮವನ್ನು, ಹಿಂದೂ ಧರ್ಮವನ್ನು, ಈ ದೇವರನ್ನು ಒಪ್ತೀನಿ ಅಂತ ಹೇಳಿದ್ಮೇಲೆ ಒಳಗಡೆ ಬರಬೇಕು. ಈ ಚಾಮುಂಡೇಶ್ವರಿ ವಿಚಾರವಾಗಿ ಬೇರೆ ಯಾರೂ ಸಿಕ್ಕಿಲ್ವ? ಹಂಗಾರೆ ಹಿಂದೂಗಳು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಒಬ್ಬ ಹಿಂದೂನೂ ಸಿಕ್ಕಿಲ್ವ ನಿಮಗೆ? ಹಿಂದೂಗಳನ್ನ ಅಷ್ಟೊಂದು ಕಡೆಗೆಣಿಸ್ತೀರಾ ನೀವು? ಹಿಂದೂಗಳು ಅಂದರೆ ಅಷ್ಟೊಂದು ತುಷ್ಟೀಕರಣನ? ಕಳೆದ ಬಾರಿನೂ ಹಂಗೆ ಮಾಡಿದ್ರಿ, ಈ ಬಾರಿನೂ ಹಂಗೆ ಮಾಡ್ತೀರಾ. ಯಾರ್ಯಾರು ಹಿಂದೂಗಳನ್ನು ವಿರೋಧ ಮಾಡ್ತಾರೋ ಅವರು ಇವ್ರಿಗೆ ಚಾಮುಂಡೇಶ್ವರಿಗೆ ಪೂಜೆ ಮಾಡ್ತಾರೆ. ಈಗ ಸಮಾಜ ಜಾಲತಾಣದಲ್ಲಿ ಈ ಕುರಿತು ತೀವ್ರ ಚರ್ಚೆ ನಡೀತಾ ಇದೆ. ಒಂದು ಕಡೆ BJP ಮುಖಂಡರು ಈಗೇನು ಬಾನು ಮುಸ್ತಾಕ್ ಅವರನ್ನು ಆಯ್ಕೆ ಮಾಡಿರುವ ಕುರಿತು ಒಂದಿಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಕೊಪ್ಪಳಕ್ಕೆ ಬಂದಿರುವಂಥ ಪ್ರತಿಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಆಗಿರ್ಬೋದು ಮತ್ತು ಉಪನಾಯಕರಾಗಿರುವಂಥ ಅರುಣ್ ಬೆಲ್ಲದವರು ಸಹ ಈ ಕುರಿತು ಒಂದು ವಿರೋಧವನ್ನು ವ್ಯಕ್ತಪಡಿಸಿದರು. ಬಾನು ಮುಸ್ತಾಕ್ ಅವರಿಗೆ ಹಿಂದೂ ಸಂಸ್ಕೃತಿ ಬಗ್ಗೆ ಗೊತ್ತಿಲ್ಲ, ಅವರನ್ನು ಆಯ್ಕೆ ಮಾಡೋದು ಸರಿಯಲ್ಲ ಅನ್ನುವಂಥ ಅಭಿಪ್ರಾಯನ ಅವರಿಬ್ಬರು ಕೊಡಿದರು. ಅದರ ಜೊತೆಗೆ ಇವರು ಈಗ ಹಿಂದೂ ಸಂಸ್ಕೃತಿಯನ್ನು, ನಾಡದೇವಿಯನ್ನು ಪೂಜೆ ಮಾಡುವುದರ ಅವರ ಅವಕಾಶ ಇದ್ದರೆ ಅವ್ರು ಮಾಡಿದರೆ ಅವರಿಗೆ ನಾವೇನು ವಿರೋಧ ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಆರ್ ಅಶೋಕ್ ನೀಡಿದರು. ಆದರೆ ಇಲ್ಲಿ ಸಿದ್ದರಾಮಯ್ಯವರೇ ಇಲ್ಲಿ ಮತಾಂತರಕ್ಕೆ ಅವಕಾಶ ಕೊಡುವಂಥದ್ದು, ಜೊತೆಗೆ ಈ ರೀತಿ ಓಲೈಕೆ ರಾಜಕಾರಣ ಮಾಡ್ತಾ ಇದ್ದಾರೆ. ಜೊತೆಗೆ ಮುಸ್ಲಿಮರನ್ನು ಓಲೈಸುವ ಕಾರಣಕ್ಕಾಗಿ ಈ ರೀತಿ ಬಾನು ಮುಸ್ತಾಕ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಎನ್ನುವಂಥ ಅಭಿಪ್ರಾಯನ ಅವರು ಮಾಡಿದ್ದಾರೆ. ಈ ಎಲ್ಲಗಳ ಮಧ್ಯೆ ಕೊಪ್ಪಳ ಜಿಲ್ಲೆಯಿಂದಲೇ ಈಗ ನಾಡ ದಸರಾ ಆರಂಭವಾಯಿತು ಅಂತ. ಯಾಕಂದರೆ ಇಲ್ಲಿ ಕುಮಾರಮ್ಮನ ಗುಡ್ಡದಿಂದ ಆರಂಭವಾಗಿರುವಂಥದ್ದು ವಿಜಯನಗರ, ಪೆನುಗೊಂಡ ಮತ್ತು ಈಗ ಮೈಸೂರಿಗೆ ಬಂದಿರುವಂಥ ಇದರಲ್ಲಿ ಈಗ ಈ ಬಾರಿ ಪದ್ಮ ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ಭೀಮಮ್ಮರಿಂದಲೇ ಈ ಬಾರಿಯ ದಸರಾ ಉದ್ಘಾಟನೆ ಮಾಡಬೇಕೆನ್ನುವಂಥ ಚರ್ಚೆ ನಡೆದಿದೆ. ಈ ಚರ್ಚೆ ಅಭಿಮಯಾನಾಗಿದೆ. ಆದರೆ ಈಗಾಗಲೇ ರಾಜ್ಯ ಸರ್ಕಾರ ಬಾನು ಮುಸ್ತಾಕ್ ಅವರನ್ನು ಆಯ್ಕೆ ಮಾಡಿ ಈಗಾಗಲೇ ಅಧಿಕೃತವಾಗಿ ಆಹ್ವಾನ ನೀಡಿದೆ. ಆದರೆ ಈಗ ಅದನ್ನು ಭೀಮವರ ಆಯ್ಕೆ ಮಾಡೋದು ಎಷ್ಟು ಆಗುತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಒಟ್ಟಾರೆಯಾಗಿ ಒಂದು ಚರ್ಚೆ ನಡೆದಿದೆ. ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ಭೀಮಮ್ಮ, ಇದಕ್ಕೆ ಈಗಾಗಲೇ ಇಳಿವಯಸ್ಸಿನಲ್ಲಿರುವಂಥ ಭೀಮಮ್ಮ ಸೇಳೆಕ್ಯಾತರನ್ನು ಆಯ್ಕೆ ಮಾಡಿ ಆಕೆಗೆ ಒಂದು ಗೌರವ ಕೊಡಬೇಕು ಅನ್ನುವಂಥ ಚರ್ಚೆ ನಡೆದಿದೆ. ಈ ಚರ್ಚೆ ಮುಂದಿನ ಹಂತದಲ್ಲಿ ಯಾವ ರೀತಿ ಬರ್ತಿದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.